ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ 2 ಸಾರ್ತಿ ವೋಟಿಂಗ್ ರಿಸಲ್ಟನ್ನು ಲೀಕ್ ಮಾಡಿದ್ದಾರೆ, ಅಂದರೆ ಹೇಳಿದ್ದಾರೆ ಫಸ್ಟ್ ಟೈಮ್ ಬಿಗ್ ಬಾಸ್ ವೇದಿಕೆ ಮೇಲೆ. ಅದು ಯಾವಾಗಪ್ಪ ಅಂದರೆ ವರ್ತೂರು ಸಂತೋಷ್ ಅವರು ಮನೆಗೆ ಹೋಗ್ತೀನಂತ ಒಂದು ಸರ್ತಿ ಕಿರಿಕ್ ತೆಗೆದಿದ್ರಲ್ಲ, ಆ ಟೈಮಲ್ಲಿ ವರ್ತೂರು ಸಂತೋಷ್ ಅವ್ರಿಗೆ ನಿಮ್ಗೆ ಇಷ್ಟೊಂದು ವೋಟ್ ಬಿದ್ದಿದೆ ಅಂತ ಅವರು ಇರೋ ಸಲುವಾಗಿ ಸ್ವಲ್ಪ ಧೈರ್ಯನ ತುಂಬಿರ್ತಾರೆ. ಆ ಒಂದು ವೋಟಿಂಗ್ ರಿಸಲ್ಟನ್ನು ನೋಡಿ ಇಷ್ಟು ಜನ ನನ್ನನ್ನು ಪ್ರೀತಿ ಮಾಡ್ತಾಯಿದ್ರೆ, ಹಾಗೆ ಅವ್ರ ತಾಯಿ ಕೂಡ ಮನೆಗೆ ಬಂದಿದ್ದರು. ಅದರೆಲ್ಲರಿಂದ ವರ್ತೂರು ಸಂತೋಷ್ ಅವರು ಮನೆಯಲ್ಲೇ ಉಳಿದಿದ್ದರು. ಬಟ್ ಹೆವಿ ಕ್ಲಾಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು ಈ ಸರ್ತಿ. ಯಾಕೆ ವರ್ತೂರವ್ರು ನೀವು ಕ್ಲಾರಿಟಿ ಕೊಡೋದಿಲ್ಲ ಅಂದರೆ, ನಿಮ್ಗೆ ಹೆಂಗಾದರೂ ವೋಟ್ ಬಂದೇ ಬರುತ್ತೆ. ಆ ಒಂದು ನಿಮ್ಮ ಒಂದು ಆ್ಯಟಿಟ್ಯೂಡ್ ಮೇಲೆ ನೀವು ಯಾರಿಗೂ ಕ್ಲಾರಿಟಿ ಕೊಡಲ್ವಾ? ಬರೀ ಜನಗಳಿಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಅಂದು ನೀವು ಏನಕ್ಕೆ ಬಿಗ್ ಬಾಸ್ ಮನೇಲಿ ಇದ್ದೀರಾ? ಅಲ್ಲಿರೋರು ನಿಮ್ಮ ಸ್ಪರ್ಧಿಗಳು, ಅವರಿಗೆ ಕ್ಲಾರಿಟಿ ಕೊಡೋದು ಇನ್ಯಾರಿಗೆ ಕ್ಲಾರಿಟಿ ಕೊಡ್ತೀರಾ? ನೀವು ಕ್ಲಾರಿಟಿ ಕೊಡಬೇಕು. ಅವರಿಗೆ ಒಂದು ಏನಾದರೂ ರೀಸನ್ ಕೊಟ್ಟಿರ್ತಾನೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಲ್ವಾ ವರ್ತೂರವರೇ? ಅದನ್ನು ಬಿಟ್ಬಿಟ್ಟು ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಹೇಳಿರ್ತಾರೆ. ಬಟ್ ಇನ್ನೊಂದು ವಿಷಯ ಹೇಳ್ತಾರೆ, 72 ಲಕ್ಷ ಚಿಲ್ಲರೆ ಮೇಲೆ ಇದೆಯಲ್ಲ, ಅಷ್ಟು ವೋಟ್ಸು ಯಾರಿಗೆ ಬಿದ್ದಿದೆ ಅಂತ ನಿಮಗೆ ಬಿದ್ದಿಲ್ಲ, ಬಟ್ ಅದು ಒಬ್ಬ ಟಾಪ್ ಸ್ಪರ್ಧಿಗೆ ಬಿದ್ದಿದೆ ಅಂತ ಹೇಳ್ತಾರೆ. ಬಟ್ ಆ ಟಾಪ್ ಸ್ಪರ್ಧಿ ಯಾರಂತ ನಿಮಗೆ ಗೊತ್ತಿಲ್ವಾ? ಹೇಳ್ತೀನಿ ಕೇಳಿ. ಆ ಟಾಪ್ ಸ್ಪರ್ಧಿ ಬಂದುಬಿಟ್ಟು ಡ್ರೋನ್ ಪ್ರತಾಪ್ ಸ್ನೇಹಿತರೆ. ಹೌದು, ಯುವರ್ ಗೆಸ್ ಇಸ್ ಕರೆಕ್ಟ್. ಆ ಟಾಪ್ ಸ್ಪರ್ಧಿ 72 ಲಕ್ಷ ಚಿಲ್ಲರೆ ಓಟ್ ಪಡೆದಿರೋ ಸ್ಪರ್ಧಿ ಅದು ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು. 101% ಅದು ಡ್ರೋನ್ ಪ್ರತಾಪೇ ಆಗಿರ್ತಾನೆ, ಅದರಲ್ಲಿ ಇನ್ನೊಂದು ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಇವಾಗಂತಲ್ಲ, 2ನೇ ವೀಕಿಂದ ಸ್ಟಾರ್ಟ್ ಆಗಿರೋದು ಪ್ರತಾಪ್ಗೆ ಟಾಪ್ 1ನಲ್ಲಿ ವೋಟ್ ಬರೋಕ್ಕೆ ಸ್ಟಾರ್ಟ್ ಆಗಿರೋದು. ಅದ್ರ ಜೊತೆಗೆ ಸೆಕೆಂಡ್ ಈ ಸರ್ತಿ ಸಂಗೀತ ಅವರಿಗೆ ಹೆವಿ ವೋಟ್ಸ್ ಬಂದಿರುತ್ತೆ. 3rd ಕಾರ್ತಿಕ್, 4th ತನಿಷಾ, 5th ವಿನಯ್ ಅವರಿಗೆ ಈ ರೀತಿಯಾಗಿ ವೋಟ್ಸ್ ಬಂದಿರುತ್ತೆ ಟಾಪು. ಆಮೇಲೆ ರ್ಯಾಂಡಮ್ ಆಗಿ ತುಕಾಲಿಮ್ ಅವರನ್ನು, ಕಾರ್ತಿಕ್ ಅವರನ್ನು, ವಿನಯ್ ಅವರನ್ನು ಸೇವ್ ಮಾಡ್ತಾರಂತಲೇ ಹೇಳ್ಬೋದು.